ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲು ಹಿನ್ನೆಲೆಯಲ್ಲಿ ದಳಪತಿಗಳಲ್ಲಿ ಶುರುವಾಯಿತು ಟೆನ್ಷನ್. ಲೆಕ್ಕಾಚಾರ ಉಲ್ಟಾ ಪಲ್ಟಾ. ಬೈ ಎಲೆಕ್ಷನ್ ನಲ್ಲಿ ಗೆದ್ದು ತೆನೆ ಭದ್ರಕೋಟೆ ಲಗ್ಗೆ ಇಟ್ಟಿರುವ ಡಿಕೆ ಬ್ರದರ್ಸ್ ಒಕ್ಕಲಿಗ ಜೆಡಿಎಸ್ ನಾಯಕರನ್ನ ಕಾಂಗ್ರೆಸ್ಗೆ ಸೆಳೆಯುವ ಆತಂಕದಲ್ಲಿದ್ದಾರೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲು ಹಿನ್ನೆಲೆಯಲ್ಲಿ ದಳಪತಿಗಳಲ್ಲಿ ಟೆನ್ಷನ್ ಶುರುವಾಗಿರತಕ್ಕಂಥದ್ದು. ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿದೆ ಜೆಡಿಎಸ್ ನಲ್ಲಿ. ಬೈ ಎಲೆಕ್ಷನ್ ನಲ್ಲಿ ಗೆದ್ದು ತೆನೆ ಭದ್ರಕೋಟೆಗೆ ಲಗ್ಗೆ ಇಟ್ಟಿರ್ತಕ್ಕಂಥದ್ದು ಡಿಕೆ ಬ್ರದರ್ಸ್ ಒಕ್ಕಲಿಗ ಜೆಡಿಎಸ್ ನಾಯಕರನ್ನ ಕಾಂಗ್ರೆಸ್ಗೆ ಸೆಳೆಯುವ ಆತಂಕದಲ್ಲಿದ್ದಾರೆ. ಜೆಡಿಎಸ್ ನಾಯಕರನ್ನ ಹಿಡಿದಿಟ್ಟುಕೊಳ್ಳುವ ಕೆಲಸದಲ್ಲಿ ಎಚ್ಚರಿಕೆ ಇರತಕ್ಕಂಥದ್ದು. ಈಗ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲು ಹಿನ್ನೆಲೆಯಲ್ಲಿ ಟೆನ್ಷನ್ ಶುರುವಾಗಿದೆ. ದಳಪತಿಗಳಲ್ಲಿ ಶುರುವಾಯಿತು ಟೆನ್ಷನ್. ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿರ್ತಕ್ಕಂಥದ್ದು ಜೆಡಿಎಸ್ ನಲ್ಲಿ. ಬೈ ಎಲೆಕ್ಷನ್ ನಲ್ಲಿ ಗೆದ್ದು ತೆನೆ ಭದ್ರಕೋಟೆಗೆ ಲಗ್ಗೆ ಇಟ್ಟಿರ್ತಕ್ಕಂಥದ್ದು ಡಿಕೆ ಬ್ರದರ್ಸ್ ಒಕ್ಕಲಿಗ ಜೆಡಿಎಸ್ ನಾಯಕರನ್ನ ಕಾಂಗ್ರೆಸ್ಗೆ ಸೆಳೆಯುವ ಆತಂಕದಲ್ಲಿದ್ದಾರೆ. ಜೆಡಿಎಸ್ ನಾಯಕರನ್ನ ಹಿಡಿದಿಟ್ಟುಕೊಳ್ಳುವ ಕೆಲಸದಲ್ಲಿ ಎಚ್ಚರಿಕೆ ಇರತಕ್ಕಂಥದ್ದು. ಈಗ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲು ಹಿನ್ನೆಲೆಯಲ್ಲಿ ದಳಪತಿಗಳಲ್ಲಿ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅವರ ಲೆಕ್ಕಾಚಾರ ಫುಲ್ ಉಲ್ಟಾ ಪಲ್ಟಾ ಆಗಿರ್ತಕ್ಕಂಥದ್ದು. ಈ ಉಪ ಚುನಾವಣೆಯಲ್ಲಿ ಆತಂಕದಲ್ಲಿದ್ದಾರೆ. ತಮ್ಮ ನಾಯಕರನ್ನ ಹಿಡಿದಿಟ್ಟುಕೊಳ್ಳುವುದಲ್ಲಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲು ಹಿನ್ನೆಲೆಯಲ್ಲಿ ಅವರ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿರ್ತಕ್ಕಂಥದ್ದು. ಟೆನ್ಷನ್ ಶುರುವಾಗಿದೆ ದಳಪತಿಗಳಲ್ಲಿ. ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ತೆನೆ ಭದ್ರಕೋಟೆ ಲಗ್ಗೆ ಇಟ್ಟಿರುವ ಈಗ ಡಿಕೆ ಬ್ರದರ್ಸ್ ಲಗ್ಗೆ ಇಟ್ಟಿರ್ತಕ್ಕಂಥದ್ದು. ಒಕ್ಕಲಿಗ ಜೆಡಿಎಸ್ ನಾಯಕರನ್ನ ಕಾಂಗ್ರೆಸ್ಗೆ ಸೆಳೆಯುವ ಆತಂಕದಲ್ಲಿ ಕೂಡ ಇದ್ದಾರೆ. ಜೆಡಿಎಸ್ ನಾಯಕರನ್ನ ಹಿಡಿದಿಟ್ಟುಕೊಳ್ಳಲು ಈಗ ತಂತ್ರವನ್ನು ಹೆಣಿತಿರ್ತಕ್ಕಂಥದ್ದು ಎಚ್ಡಿಕೆ ಅವರು. ತುಂಬ ಕಷ್ಟಪಟ್ಟಿದ್ದಾರೆ. ಕಷ್ಟಪಟ್ಟು ಕೂಡ ಸೋತಿರ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ. ಈಗ ದಳಪತಿಗಳು ತಮ್ಮ ನಾಯಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ತುಂಬ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿರುವ ಜಿಟಿ ದೇವೇಗೌಡ ಅವರು ಶೀಘ್ರವೇ ಕಾಂಗ್ರೆಸ್ಗೆ ಸೇರ್ತಾರೆ ಎಂಬ ಸುದ್ದಿ ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಹಿರಿಯ ಅನುಭವವುಳ್ಳ ಜಿಟಿಗೆ ಕೈ ಹಿಡಿದರೆ ಜೆಡಿಎಸ್ಗೆ ನಷ್ಟ. ಬಲಗೊಂಡ ಸಿಪಿ ಯೋಗೇಶ್ವರ್ ಡಿಕೆ ಸಹೋದರನ ಒಂದು ಸ್ನೇಹ ಬೆಳೆಸಿಕೊಂಡಿರ್ತಕ್ಕಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮಯವಾಗಿಸುವ ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವ ಕಳೆದುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ಕಾರ್ಯಕರ್ತರನ್ನ ಪಕ್ಷಾಂತರ ಮಾಡಿ ಕಾಂಗ್ರೆಸ್ಗೆ ಸೆಳೆಯುವ ಯತ್ನ ನಡೀತಾ ಇದೆ. ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿರುವ ಜಿಟಿ ದೇವೇಗೌಡ ಅವರು ಶೀಘ್ರವೇ ಕಾಂಗ್ರೆಸ್ಗೆ ಸೇರ್ತಾರೆ ಎಂಬ ಸುದ್ದಿ ಕೂಡ ವೈರಲ್ ಆಗಿತ್ತು. ಹಿರಿಯ ಅನುಭವವುಳ್ಳ ಜಿಟಿ ದೇವೇಗೌಡ ಅವರು ಕೈ ಹಿಡಿದರೆ ಜೆಡಿಎಸ್ಗೆ ನಷ್ಟ ಮಾತ್ರ ಪಕ್ಕಾ. ಬಲಗೊಂಡ ಸಿಪಿ ಯೋಗೇಶ್ವರ್ ಡಿಕೆ ಸಹೋದರರ ಸ್ನೇಹ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮಯವಾಗಿಸುವ ಆತಂಕ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಿದೆ. ಕಾರ್ಯಕರ್ತರನ್ನ ಪಕ್ಷಾಂತರ ಮಾಡಿ ಕಾಂಗ್ರೆಸ್ಗೆ ಸೆಳೆಯುವ ಯತ್ನ ಕೂಡ ನಡೀತಾ ಇದೆ. ಯಾಕಂದ್ರೆ ಜಿಟಿ ದೇವೇಗೌಡ ಅವರಿಗೆ ಚನ್ನಪಟ್ಟಣದಲ್ಲಿ ಯಾವುದೇ ಪ್ರಚಾರಕ್ಕೂ ಕೂಡ ಕರೆದಿಲ್ಲ. ಆಕ್ರೋಶಕ್ಕೆ ಒಳಗಾಗಿರ್ತಕ್ಕಂಥದ್ದು ಜಿಟಿ ದೇವೇಗೌಡ ಅವರು. ವೈರಲ್ ಸುದ್ದಿ ಕೂಡ ಆಗಿತ್ತು. ಕಾಂಗ್ರೆಸ್ಗೆ ಸೇರ್ತಾರೆ ಜಿಟಿ ದೇವೇಗೌಡ ಅವರು ಅಂತಕ್ಕಂಥ ಸುದ್ದಿ ಕೂಡ ವೈರಲ್ ಆಗಿತ್ತು. ಅವರವರ ಪಕ್ಷದ ಒಳ ಮುನ್ಸಿಗಳು ಅವರು ಕಂಟ್ರೋಲ್ ಮಾಡಿಕೊಳ್ಳಿರ್ತಕ್ಕಂಥದ್ದು ಎಚ್ಡಿಕೆ ಅವರು. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಜಿಟಿ ದೇವೇಗೌಡ ಅವರು ಪಕ್ಷಾಂತರ ಮಾಡಿದ್ದಾರೆ.